ನವರಾತ್ರಿಯ 5ನೆಯ ದಿನದಲ್ಲಿ ಪೂಜಿಸಲ್ಪಡುವ ದೇವಿ ಸ್ಕಂದಮಾತಾ. ಅವರ ಹೆಸರು ಹೇಳುತ್ತದೆ, ಅವರು ಸ್ಕಂದ ಅಥವಾ ಕಾರ್ತಿಕೇಯನ ತಾಯಿ. ಅವರು ಸಿಂಹ ವಾಹನದಲ್ಲಿ ಸವಾರಿಯಾಗಿದ್ದು 5 ಕೈಗಳಲ್ಲಿ ಕಮಲ, ಮಗು ಕಾರ್ತಿಕೇಯ ಹಾಗೂ ಅಭಯ ಮುದ್ರೆಯೊಂದಿಗೆ ಕರುಣೆಯಿಂದ ಕಂಗೊಳಿಸುತ್ತಾರೆ. ಈ ರೂಪ ತಾಯಿಯ ಶಾಂತಿ ಹಾಗೂ ಕರುಣೆಯ ಸಂಕೇತವಾಗಿರುತ್ತೆ. ಆದರೆ ಸ್ಕಂದನ ಜನನ ಹಿಂದೆ ಒಂದು ದೊಡ್ಡ ಕಥೆ ಇದೆ. ಒಂದೊಮ್ಮೆ ತಾರಕಾಸುರ ಎಂಬ ಅರಸನು ಶಿವಭಕ್ತನಾಗಿದ್ದ. ತೀವ್ರ ತಪಸ್ಸು ಮಾಡಿ ಬ್ರಹ್ಮನನ್ನ ಮೆಚ್ಚಿಸಿ ಬ್ರಹ್ಮನು ವರ ಕೇಳುವಾಗ ಅವನು ತನ್ನನ್ನ ಶಿವನ ಮಗನೇ ಮಾತ್ರ ಸಂಹರಿಸಬೇಕೆಂದು ವರವನ್ನ ಪಡೆದಿದ್ದ. ಆ ಸಮಯದಲ್ಲಿ ಶಿವನು ಸತಿ ದೇಹ ತ್ಯಾಗದ ನಂತರ ವೈರಾಗ್ಯದಲ್ಲಿ ಮುಳುಗಿದ್ದನು. ತಾರಕಾಸುರ ದೇವತೆಗಳನ್ನ, ಋಷಿಗಳನ್ನ, ಲೋಕವನ್ನೇ ಹಿಂಸಿಸುತ್ತಿದ್ದನು. ಕೊನೆಗೂ ಕಾಲಕ್ರಮೇಣ ಶಿವನು ಪಾರ್ವತಿಯನ್ನ ಅಂಗೀಕರಿಸಿ ವಿವಾಹವಾದರು. ಅವರ ತೇಜಸ್ಸು ಸೇರಿ ಒಂದು ದಿವ್ಯ ಜ್ವಾಲೆಯಾಗಿ ಹೊರಹೊಮ್ಮಿತು. ಆ ದಿವ್ಯ ತೇಜಸ್ಸನ್ನ ಗಂಗಾದೇವಿ ತಮ್ಮ ಹೊಟ್ಟೆಯಲ್ಲಿ ಹೊತ್ತುಕೊಂಡರು. ನಂತರ ಷಟ್ಕೃತಿಕಾರಿಣಿಯರು ಅದನ್ನು ಆರಾಧಿಸಿದ ಪರಿಣಾಮ 6 ಮುಖಗಳ ಕಾರ್ತಿಕೇಯ ಜನಿಸಿದರು. ಸ್ಕಂದನು ದೊಡ್ಡವನಾಗಿ ದೇವಸೇನೆಯ ಸೇನಾಧಿಪತಿಯಾದನು. ಶೂರನಾಗಿ ತಾರಕಾಸುರನ ವಿರುದ್ಧ ಯುದ್ಧ ಮಾಡಿ ಅವನನ್ನ ಸಂಹರಿಸಿದನು. ಬ್ರಹ್ಮನ ವರವು ಸಾರ್ಥಕವಾಯಿತು. ದೇವತೆಗಳು ಮತ್ತೆ ಶಾಂತಿ ಸಂತೋಷದಿಂದ ಬದುಕಲು ಶುರು ಮಾಡಿದರು. ಅಂತಹ ಸ್ಕಂದನ ತಾಯಿಯಾದ್ದರಿಂದ ದೇವಿಯನ್ನು ಸ್ಕಂದಮಾತಾ ಎಂದು ಕರೆಯುತ್ತಾರೆ. ಸ್ಕಂದಮಾತೆಯನ್ನ ಆರಾಧನೆ ಮಾಡುವುದರಿಂದ ಭಕ್ತರಿಗೆ ಅಲೌಕಿಕ ತೇಜಸ್ಸು, ಕಾಂತಿ ಲಭಿಸುತ್ತದೆ. ಮಕ್ಕಳಿಲ್ಲದ ದಂಪತಿಗಳು ಸಂತಾನ ಪ್ರಾಪ್ತಿಗಾಗಿ ಈ ದಿನ ವಿಶೇಷವಾಗಿ ಸ್ಕಂದಮಾತೆಯ ವ್ರತವನ್ನು ಆಚರಿಸಬೇಕು. ಆಗ ಖಂಡಿತವಾಗಲೂ ಅವರಿಗೆ ಆ ಮಕ್ಕಳ ಭಾಗ್ಯ ದೊರಕುತ್ತದೆ.